ಸಾಲ ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಪತಿಯ ಕತ್ತನ್ನು ಸಿಡಿ ಕೊಲೆ ಮಾಡಿಬಿಟ್ಟಿದ್ದಾನೆ ಪತಿ. ಎಲ್ಲೇ ಜೀವ ಉಳಿಸುವಂತ ಬೇಡ್ಕೊಂಡ್ರು ಕೂಡ ಆತನಿಗೆ ಕರುಣೆ ಬರಲಿಲ್ಲ. ಆದರೂ ಕೂಡ ಕೊಲೆ ಮಾಡಿದ್ದಾನೆ ಪತಿಯ ಕತ್ತನ್ನು ಸಿಡಿ. ಬರೀ ಸಾಲ ಮಾಡಿದ ವಿಚಾರವಾಗಿ ಪ್ರಶ್ನೆ ಮಾಡಿದ್ದಕ್ಕೆ ಆಗಿರುವಂತಹ ಕೊಲೆ ಇದು. ಯಾವುದೇ ರೀತಿಯ ಕರುಣೆ ಇಲ್ಲದೆ, ಮಾನವೀಯತೆ ಇಲ್ಲದೆ ಪತ್ನಿಯ ಕತ್ತನ್ನು ಸೀಳಿ ಕೊಲೆ ಮಾಡಿದ್ದಾನೆ. ಮದುವೆಯಾದಂತಹ ಗಂಡ ಜೀವ ಉಳಿಸುವಂತ ಪರಿಪರಿಯಾಗಿ ಬೇಡಿಕೊಂಡ್ರು ಕೂಡ ಕರಗಲಿಲ್ಲ ಆತನ ಮನಸ್ಸು. ಹುಬ್ಬಳ್ಳಿಯ ರಾಮಲಿಂಗೇಶ್ವರ ನಗರದಲ್ಲಿ ನಡೆದಂತಹ ಘಟನೆ ಇದು. ಪತ್ನಿ ಮಾಸಬ್ಬಿಯ ಕತ್ತನ್ನು ಸೀಳಿ ಪತಿ ಇರ್ಫಾನ್ ಏನಿದ್ದಾನೆ ಕೊಲೆ ಮಾಡಿದ್ದಾನೆ. ಚಾಕುವಿನಿಂದ ಕತ್ತು ಸೀಳಿ ಬರ್ಬರವಾಗಿ ಹತ್ಯೆ ಮಾಡಿರುವಂಥದ್ದು. ಗಾರೆ ಕೆಲಸ ಮಾಡಿಕೊಂಡಿರ್ತಾನೆ ಇರ್ಫಾನ್. ಅವರ ಸಂಸಾರದಲ್ಲಿ ಗಲಾಟೆ ಆಗಿದೆ. ಮಾಸಬ್ಬಿ ಮತ್ತು ಇರ್ಫಾನ್ ದಂಪತಿಗಳಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಗಾರೆ ಕೆಲಸವನ್ನು ಮಾಡಿಕೊಂಡಿರ್ತಾನೆ. ದಿನದಿಂದ ದಿನಕ್ಕೆ ಮನೆಯೊಳಗೆ ಏನಾಗಿರುತ್ತೆ ಅಂದರೆ ಸಾಲದ ಸಂಕಟ ಜಾಸ್ತಿ ಆಗ್ತಾ ಇರುತ್ತೆ. ಸಾಲದ ಸುಳಿಯಲ್ಲಿ ಸಿಲುಕಿ ಹೋಗ್ಬಿಟ್ಟಿರ್ತಾನೆ ಇರ್ಫಾನ್. ತೊಂದರೆ ಆಗಿರುತ್ತೆ ಸಾಲದ ವಿಚಾರವಾಗಿ. ಪತ್ನಿಯ ಚಿನ್ನಾಭರಣಗಳನ್ನು ಕೂಡ ಅಡವಿಟ್ಟಿರ್ತಾನೆ ಸಾಲವನ್ನು ತೀರಿಸೋಕೆ. ಇದೇ ವಿಚಾರಕ್ಕೆ ದಂಪತಿಗಳ ನಡುವೆ ದಿನಾಲೂ ಕೂಡ ಗಲಾಟೆ ಆಗ್ತಾ ಇರುತ್ತೆ. ಎಲ್ಲಾದರೂ ಹೋಗಿ ಹಣವನ್ನು ತಗೊಂಡು ಬಾ ಅಂತ ಹೇಳಿ ಪತ್ನಿಗೆ ಕಿರುಕುಳ ಕೊಡ್ತಾ ಇರ್ತಾನೆ ನಿರಂತರವಾಗಿ, ಪ್ರತಿದಿನವೂ ಕೂಡ. ಮಾಸಬ್ಬಿಯ ಸಹೋದರ ಇತ್ತೀಚೆಗೆ ಬಂದು ಒಂದು 20,000 ಕೊಟ್ಟಿರ್ತಾನೆ. ಆ 20,000 ಕೊಟ್ಟರು ಕೂಡ ಇದಕ್ಕೆ ಈತ ತೃಪ್ತಿ ಆಗಿರೋದಿಲ್ಲ, ಇದು ಸಾಕಾಗಿರೋದಿಲ್ಲ, ಇನ್ನಷ್ಟು ಹಣ ಬೇಕು ಅಂತ ಇರ್ಫಾನ್ ಪೀಡಿಸ್ತಾ ಇರ್ತಾನೆ ಹೆಂಡತಿಗೆ. ಗಲಾಟೆ ತಾರಕಕ್ಕೇರುತ್ತೆ. ಅದು ಬರ್ಬರ ಕೊಲೆಯಲ್ಲಿ ಅಂತ್ಯ ಆಗಿ. ನೋಡಿ, ಸಂಸಾರದಲ್ಲಿ ಯಾವ್ಯಾವ ವಿಚಾರಕ್ಕೆ ಗಲಾಟೆ ಆಗುತ್ತೆ. ವರದಕ್ಷಿಣೆ ಕಿರುಕುಳ, ಇದು ಕೂಡ ಅದೇ ರೀತಿಯಾಗಿ. ಸಾಲ ಮಾಡ್ಕೊಂಡಿರ್ತಾಳೆ ಹೆಂಡತಿ, ಪ್ರಶ್ನೆ ಮಾಡಿರ್ತಾಳೆ ಯಾಕೆ ಇಷ್ಟೊಂದು ಸಾಲ ಮಾಡ್ಕೊಳ್ತಾ ಇದೀಯ ಅಂತ. ಫೋಟೋದಲ್ಲಿ ಕಾಣಿಸ್ತಾ ಇದ್ದಾರೆ ಇವರಿಬ್ಬರು ಗಂಡ ಹೆಂಡತಿ. ಗಾರೆ ಕೆಲಸ ಮಾಡ್ಕೊಂಡಿರ್ತಾನೆ. ಆತನಿಗೆ ಬರುವಂತಹ ಸಂಬಳ ಸಾಲ್ತಾ ಇರೋದಿಲ್ಲ. ಮನೆಯನ್ನು ನಡೆಸೋಕೋ ಮತ್ತೊಂದು ವಿಚಾರಗಳಿಗೆ ಸಾಲ ಮಾಡ್ಕೊಂಡಿರ್ತಾನೆ ಎಲ್ಲ ಕಡೆ. ಆ ಸಾಲವನ್ನು ತೀರಿಸ್ಬೇಕಲ್ಲ, ಅದನ್ನು ತೀರ್ಸೋಕ್ಕೋಸ್ಕರ ಹೆಂಡತಿಯ ಒಂದು ಒಡವೆಗಳೇನಿರುತ್ತೆ ಬಂಗಾರದ್ದು, ಅದನ್ನು ತಗೊಂಡೋಗಿ ಎಲ್ಲಾದರೂ ಒಂದು ಕಡೆ ಅಡಬಿಟ್ಟಿರ್ತಾನೆ. ಅದನ್ನು ಬಿಡಿಸ್ಕೊಂಡು ಬಾ ಅಂತ ಹೇಳಿ ಹೆಂಡತಿ ಕೇಳ್ತಾ ಇರ್ತಾಳೆ. ಮತ್ತು ಯಾಕೆ ಇಷ್ಟೊಂದು ಸಾಲವನ್ನು ಮಾಡ್ಕೊಂಡಿದ್ದೀರಿ ಅಂತ ಪ್ರಶ್ನೆ ಮಾಡಿರ್ತಾಳೆ. ಇದೇ ವಿಚಾರವಾಗಿ ಗಲಾಟೆ ಆಗ್ತಾ ಇರುತ್ತೆ ದಿನನಿತ್ಯವೂ ಕೂಡ. ಇನ್ನು ಹೆಂಡತಿ ಕಿರುಕುಳ ಕೊಡ್ತಾ ಇರ್ತಾನೆ. ನನಗೆ ದುಡ್ಡು ಬೇಕು, ನೀನು ಎಲ್ಲಾದರೂ ಹೋಗಿ ದುಡ್ಡು ತಗೊಂಡು ಬಾ ಅಂತ. ಇಲ್ಲ ನಿಮ್ಮ ಮನೆಯವ್ರನ್ನ ಕೇಳು, ತವ್ರ ಮನೆಯವ್ರನ್ನ. ಈ ವಿಚಾರ ಅವ್ರ ಮನೆಯವ್ರಿಗೆ ಗೊತ್ತಾಗಿರುತ್ತೆ. ಪಾಪ ಅವ್ರ ಅಣ್ಣ ಏನಿರ್ತಾರೆ ಬಂದು ಒಂದು 20,000 ಕೊಟ್ಟು ಹೋಗಿರ್ತಾನೆ. ಏನೋ ತಂಗಿ ಕಷ್ಟದಲ್ಲಿದ್ದಾಳೆ, ಕೊಡೋಣ ಅಂತ ಹೇಳಿ ಕೊಟ್ಟು ಹೋಗಿರ್ತಾನೆ. ಆದರೆ ಈತನಿಗೆ ಬರೀ ಆ 20,000 ಕೂಡ ಸಾಕೋಗೋದಿಲ್ಲ. ಇನ್ನಷ್ಟು ಹಣ ಬೇಕು, ಮತ್ತಷ್ಟು ಹಣ ಬೇಕು ಅಂತ ಹೇಳಿ ದಿನನಿತ್ಯವೂ ಕೂಡ ಪೀಡಿಸ್ತಾ ಇರ್ತಾನೆ, ಕಾಟ ಕೊಡ್ತಾ ಇರ್ತಾನೆ ಹೆಂಡತಿಗೆ. ಇದರಿಂದ ಬೇಸತ್ತು ಹೋಗಿರ್ತಾಳೆ ಹೆಂಡತಿ ಕೂಡ. ಏನಪ್ಪ ಇದು ಈ ರೀತಿಯಾಗಿ ಆಗ್ತಾ ಇದೆ ಅಂತ. ಒಂದು ದಿನ ಹಿಂಗೆ ಗಲಾಟೆ ಆಗುತ್ತೆ. ಗಲಾಟೆ ಯಾವ ರೀತಿಯಾಗಿ ಹೋಗುತ್ತೆ ಅಂದರೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗುತ್ತೆ. ಆ ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗಿದೆ. ಇಬ್ಬರು ಗಂಡ ಹೆಂಡತಿಯ ನಡುವೆ ಬರೀ ಹಣಕ್ಕಾಗಿ ನಡೆದಂತಹ ಗಲಾಟೆ ಇದು. ಪ್ರಶ್ನೆ ಮಾಡೋದಕ್ಕೆ ಹೆಂಡತಿಯ ಒಂದು ಬಂಗಾರವನ್ನು ಅಡವಿಟ್ಟ ಕೇಳ್ತಾಳೆ, ಯಾಕೆ ಇಷ್ಟೊಂದು ಸಾಲ ಮಾಡ್ಕೊಳ್ತಿದ್ರೆ, ಕಡಿಮೆ ಮಾಡ್ಕೊಳ್ಳಿ, ಇದು ಸರಿಯಲ್ಲ, ನಾವು ಕಷ್ಟದಲ್ಲಿದ್ದೀವಿ, ಬಡವರಾಗಿದ್ದೀವಿ ಅಂತ ಹೇಳಿರ್ಬೋದು. ಅದಕ್ಕೆ ಕೋಪ ಮಾಡಿಕೊಂಡು ಈ ರೀತಿಯಾಗಿ ಹೆಂಡತಿಯ ಕತ್ತನ್ನು ಸೀಳಿ ಯಾವುದೇ ರೀತಿಯ ಕರುಣೆ ಇಲ್ಲದೆ, ಮಾನವೀಯತೆ ಇಲ್ಲದೆ ಕೊಲೆ ಮಾಡಿರುವಂಥದ್ದು. ನಿಜಕ್ಕೂ ಕೂಡ ಈ ರೀತಿಯಾದ ಘಟನೆಗಳು ಜಾಸ್ತಿ ಆಗ್ತಾ ಇದೆ. ಈ ಘಟನೆಯಿಂದ ಆ ಭಾಗದ ಜನರು ಕೂಡ ಭಯಭೀತರಾಗಿದ್ದಾರೆ. ಏನಿದು ಈ ರೀತಿ ಆಗಿದೆ ಅಂತ. ಹುಬ್ಬಳ್ಳಿಯಲ್ಲಿ ಆದಂಥ ಘಟನೆ ಇದು. ಹುಬ್ಬಳ್ಳಿಯ ರಾಮಲಿಂಗೇಶ್ವರ ನಗರ ಏನಿದೆ, ಆ ನಗರದಲ್ಲಾಗಿದೆ. ಆ ನಗರದ ಜನರೆಲ್ಲರೂ ಕೂಡ ಬೆಚ್ಚಿ ಬೀಳ್ತಾ ಇದ್ದಾರೆ. ಏನಿದು ಈ ರೀತಿಯಾಗಿ ಕೊಲೆ ಮಾಡಿಬಿಟ್ಟಿದ್ದಾರೆ. ಇರ್ಫಾನ್ ಎಂಬಾತನನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ಕೂಡ ಆರಂಭಿಸಿದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಈ ವಿಚಾರವಾಗಿ ಆ ಭಾಗದ ಜನರು ಕೂಡ ಬೆಚ್ಚಿ ಬಿದ್ದಿದ್ದು, ಇದ್ರ ಬಗ್ಗೆ ಇನ್ನಷ್ಟು ತನಿಖೆ ಕೂಡ ನಡೀತಾ ಇದೆ. ಬರೀ ಇದೊಂದೇ ಕಾರಣ ಇದೆಯಾ ಇವರಿಬ್ಬರ ಮಧ್ಯೆ, ಬೇರೆ ರೀತಿಯ ಏನಾದರೂ ವಿಚಾರಗಳಿತ್ತ ಕೊಲೆ ಮಾಡೋದಕ್ಕೆ? ಬರೀ ಹಣದ ವಿಚಾರನ ಈ ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.